ಅವರ ಆತ್ಮ ಅವರ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಬಂದೆ. ಅಧ್ಯಕ್ಷರು, ಒಂದು ಬೇರೆಯವ್ರಿಗೂ ನಮಗೂ ಇವರಿಗೂ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ರಾಜಕಾರಣಿಗಳನ್ನ ಸ್ವಲ್ಪ ದಿನ ಜ್ಞಾಪಕ ಇಟ್ಕೊಂತಾರೆ. ಕೆಲವರು ಒಂದು 10 ವರ್ಷ ಜ್ಞಾಪಕ ಇಟ್ಕೊಬೋದು, ಕೆಲವ್ರನ್ನ 50 ವರ್ಷ, ಕೆಲವ್ರು 100 ವರ್ಷ. ಈ ಹಾಡು ಹೇಳೋರು ಇದಾರಲ್ಲ, ಇವ್ರ ಜೀವನ ಪರ್ಯಂತ ಅಂತ ನೀವು ನೋಡಿ, ಯಾರನ್ನೇ ಬೇಕಾದ್ರು 1950-40ನೇ ಇಸ್ವಿಯಲ್ಲಿ ಆಡಿರೋ ಹಾಡುಗಳನ್ನ ಇವತ್ತು ಕೇಳ್ತಾರೆ. ಅದು ಅಂದ್ರೆ ಇವ್ರಿಗೆ ಸಾವೇ ಇಲ್ಲ ಅಂತ ಅನ್ಸುತ್ತೆ. ಭಗವಂತ ಇವರಿಗೆ ದಿನನಿತ್ಯ ನಾನು ಈ ಪ್ರಾತಸ್ಮರಣೆ ಕೇಳ್ತೀನಿ. ನಾನು ಇದು ತಿರುಪತಿ ಇದರದ್ದು ಸುಪ್ರಭಾತ, ಬೆಳಗ್ಗೆ ಎದ್ರೆ ನಾನು ಸುಪ್ರಭಾತ ಕೇಳ್ತೀನಿ. ಸುಪ್ರಭಾತ ಆಡ್ದವ್ರು ಇವತ್ತು ನಮ್ಮ ಫೋಟೋ ಮೊಬೈಲಲ್ಲಿ ಫೋಟೋ ಬಂದ್ಬಿಡುತ್ತೆ. ಅಂದ್ರೆ ಇವತ್ತು ಅವ್ರು ಜೀವಂತವಾಗಿದ್ದಾರೆ. ಇವರು ದೇವರ ವರ ಏನೋ ಗೊತ್ತಿಲ್ಲ, ಆ ಥರದ ಒಂದು ವರವನ್ನು ಪಡೆದಂಥವ್ರು ಜಾನಕಿಯವರು. ಅವರ ಅಲ್ಲಿ ಬೇರೆ ಹುಟ್ಟು ಹೈದರಾಬಾದ್ ಆಗಿದ್ರು, ಆ ಕಡೆ ಆಗಿದ್ರು, ಆಂಧ್ರ ಪ್ರದೇಶ ಆಗಿದ್ರು ಕೂಡ ಅವರು ಗುಂಟೂರು. ಇಲ್ಲಿ ಅವರ ಕೊನೆ ಕಾಲದಲ್ಲಿ ಮೈಸೂರಿನ ಒಂದು ಪ್ರಶಾಂತ ಸ್ಥಳದಲ್ಲಿ ಇದ್ದು ಜೀವನ ಮಾಡಿ ಕೊನೆಯಲ್ಲಿ ಅಲ್ಲಿ ಮೈಸೂರಲ್ಲಿ ಅವರು ಆತ್ಮ ತ್ಯಜಿಸಿದ್ದಾರೆ. ಅವರು ಕನ್ನಡ ಇರ್ಬೋದು, ಬೇರೆ ಬೇರೆ ಹಲವಾರು ಭಾಷೆಗಳು, ಎಲ್ಲ ಭಾಷೆಗಳಲ್ಲೂ ಅವರಿಗೆ ಹಾಡುಗಳನ್ನು ಆಡಿದ್ದಾರೆ, ಜನನಾಗಿದ್ದಾರೆ. ಅಂಥವರು ನಮ್ಮ ಮಧ್ಯೆ ಇಲ್ಲದೆ ಇರೋವಂಥದ್ದು ಬಹಳ ನೋವಿನ ಸಂಗತಿ. ಅದೇ ರೀತಿ ಆಶಾ ಭೋನ್ಸ್ಲೆ ಅವರು ಅಷ್ಟೇ, ಅವರು ಕೂಡ ಹಿಂದಿ ಹಾಡುಗಳಿಗೆ ಬಹಳ ಫೇಮಸ್ ಆಗಿದ್ದಂಥವ್ರು.